ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ಈ ಸೆಕೆಗಾಲಕ್ಕೆ ನಮ್ಮ ದೇಹವನ್ನು ತಂಪು ಮಾಡಲಿಕ್ಕೋಸ್ಕರ ಮೆಂತ್ಯಕಾಳಿನಿಂದ ತುಂಬ ರುಚಿಯಾದ ಪಾಯಸವನ್ನು ಮಾಡ್ತಾಯಿದ್ದೇನೆ. ವಾರದಲ್ಲಿ 2 ದಿನ ಈ ಪಾಯಸ ಮಾಡಿ ಕುಡಿದು ಬಿಟ್ಟರೆ ನಮ್ಮ ದೇಹದಲ್ಲಿರುವಂಥ ನಿಶಕ್ತಿ ಎಲ್ಲವೂ ದೂರವಾಗಿ ಬಿಡುತ್ತೆ. ನಾನು ಮೆಂತ್ಯ ಪಾಯಸ ಮಾಡಲಿಕ್ಕೆ ಒಂದು ಅರ್ಧ ಲೋಟದಷ್ಟು ಮೆಂತ್ಯಕಾಳನ್ನು 3 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೇನೆ. ಈ ನೀರನ್ನು ಬರೀ ಹೊಟ್ಟೆಗೆ ಕುಡಿಯುವುದರಿಂದ ಅಸಿಡಿಟಿ ಸಮಸ್ಯೆ ದೂರವಾಗುತ್ತೆ. ಅಷ್ಟೇ ಮಾತ್ರವಲ್ಲ, ದೇಹದ ತೂಕವನ್ನು ಕಡಿಮೆ ಮಾಡಲಿಕ್ಕೆ ಮೆಂತ್ಯಕಾಳು ಸಹಾಯ ಮಾಡುತ್ತೆ. ಬನ್ನಿ, ಇವತ್ತು ಸುಲಭವಾದ ರೀತಿಯಲ್ಲಿ ಪಾಯಸವನ್ನು ಯಾವ ರೀತಿ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೇನೆ. ಒಂದು ಪಾತ್ರೆ ತಗೊಂಡು ಆ ಪಾತ್ರೆಗೆ ಒಂದು 3 ಲೋಟದಷ್ಟು ನೀರನ್ನು ಹಾಕಿ ಆ ನೀರು ಕುದಿಯೋ ತನಕ ವೆಯ್ಟ್ ಮಾಡೋಣ. ಇವಾಗ ನೀರು ಕುದೀತಾ ಇರಬೇಕಾದ್ರೆ ನೆನೆಸಿದ ಮೆಂತ್ಯಕಾಳನ್ನು ಹಾಕ್ತಾ ಇದ್ದೇನೆ. ನಿಧಾನವಾಗಿ ಹಾಕಬೇಕು, ಯಾಕಂದರೆ ನೀರು ತುಂಬ ಬಿಸಿ ಇರುತ್ತೆ. ಹಾಗಾಗಿ ಸ್ವಲ್ಪ ಸ್ಲೋ ಆಗಿ ಹಾಕಬೇಕು. ಇವಾಗ ಮುಚ್ಚಳ ಮುಚ್ಚಿ 1-2 ನಿಮಿಷ ಬೇಯಲಿ. ಆಮೇಲೆ ನಾನು ಒಂದು 1/4 ಲೋಟದಷ್ಟು ಬೆಳ್ತಿಗೆ ಅಕ್ಕಿಯನ್ನು ಸ್ವಲ್ಪ ನೀರಿನಲ್ಲಿ ತೊಳೆದು ಒಂದು 10 ನಿಮಿಷಗಳ ಕಾಲ ನೆನೆಸಿಟ್ಟಿದ್ದೇನೆ. ಇವಾಗ ನೆನೆಸಿದ ಅಕ್ಕಿಯನ್ನು ಹಾಕ್ತಾ ಇದ್ದೇನೆ. ಯಾಕಂದರೆ ಮೆಂತ್ಯಕಾಳು ಮತ್ತು ಅಕ್ಕಿ ಎರಡು ಸರಿಯಾಗಿ ಚೆನ್ನಾಗಿ ಬೇಯಬೇಕು. ಒಂದು ವೇಳೆ ಸರಿಯಾಗಿ ಬೇಯದಿದ್ದರೆ ಪಾಯಸ ರುಚಿ ಆಗೋದಿಲ್ಲ. ಹಾಗಾಗಿ ಎರಡೂ ಸರಿಯಾಗಿ ಬೆಂದರೆ ಮಾತ್ರ ಪಾಯಸ ರುಚಿಯಾಗುತ್ತೆ. ಈ ಮೆಂತ್ಯ ಪಾಯಸಕ್ಕೆ ಅದ್ಭುತವಾದ ರುಚಿ ಕೊಡುವುದೇ ತೆಂಗಿನ ಹಾಲು. ಹಾಗಾಗಿ ನಾನು 1 ಕಪ್ ತೆಂಗಿನ ತುರಿಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನೀಗ 2 ಸಲ ಗ್ರೈಂಡ್ ಮಾಡಿಕೊಂಡು ತೆಂಗಿನ ಹಾಲು ತೆಗಿಬೇಕು. ನಾವು ಬೇಯಲಿಕ್ಕೆ ಇಟ್ಟಾದಮೇಲೆ ಕೈ ಆಡಿಸ್ತಾ ಇರಬೇಕು, ಇಲ್ಲಾದರೆ ತಳ ಹಿಡಿದು ಬಿಡುತ್ತೆ. ಒಂದು ವೇಳೆ ತಳ ಹಿಡಿದು ಬಿಟ್ಟರೆ ಮತ್ತು ಪಾಯಸ ಟೇಸ್ಟ್ ಚೆನ್ನಾಗಾಗಲ್ಲ. ಅದಕ್ಕೋಸ್ಕರ ಇವಾಗ 2 ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಮೆಂತ್ಯ ಪಾಯಸ ಮಾಡಲಿಕ್ಕೆ 1 ಕಪ್ಪಷ್ಟು ಬೆಲ್ಲ ತೆಗೆದುಕೊಂಡಿದ್ದೇನೆ. ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಯಾಕಂದರೆ ಬೆಲ್ಲ ಎಲ್ಲ ಕರಗಬೇಕು. ಅಲ್ಲಿ ತನಕ ಸರಿಯಾಗಿ ಮಿಕ್ಸ್ ಮಾಡಬೇಕು. ಮತ್ತು ನಾನು ಈ ಪಾಯಸಕ್ಕೆ ಏಲಕ್ಕಿ ಪುಡಿ ಮತ್ತು ಉಪ್ಪನ್ನು ಹಾಕ್ತಾ ಇಲ್ಲ, ಯಾಕಂದರೆ ಅದರ ರುಚಿ ಸ್ವಲ್ಪ ಚೇಂಜ್ ಆಗುತ್ತೆ ಅಂಥೇಳಿ. ಮೆಂತ್ಯಕಾಳನ್ನು ಹೀಗೆ ತಿನ್ನಲು ಇಷ್ಟ ಇಲ್ಲದವರು ಈ ರೀತಿ ಸಿಹಿಯಾದ ಪಾಯಸ ಮಾಡಿ ಕುಡಿಯಿರಿ. ಈ ಮೆಂತ್ಯಕಾಳು ದೇಹದಲ್ಲಿನ ಕಶ್ಮಲವನ್ನು ಹೊರಗಾಗಲಿಕ್ಕೆ, ಹಾಗೆಯೇ ಬ್ಲಡ್ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಚಳಿ ಜ್ವರ ಎಲ್ಲ ಬಂದಾಗ ಈ ಮೆಂತ್ಯ ಕಷಾಯವನ್ನು ಕುಡಿಯೋದರಿಂದ ಚಳಿ ಜ್ವರ ಬೇಗ ವಾಸಿಯಾಗುತ್ತೆ. ಬೆಲ್ಲ ಎಲ್ಲ ಕರಗಿದೆ. ಇವಾಗ ತೆಂಗಿನ ಹಾಲನ್ನು ಹಾಕ್ತಾ ಇದ್ದೇನೆ. ತೆಂಗಿನ ಹಾಲು ಹಾಕಿದ ಮೇಲೆ ಸರಿಯಾಗಿ ಮಿಕ್ಸ್ ಮಾಡಬೇಕು, ಯಾಕಂದರೆ ತಳ ಹಿಡಿದು ಬಿಡುತ್ತೆ. ಒಂದು ವೇಳೆ ತಳ ಹಿಡಿದರೆ ಮತ್ತು ಪಾಯಸ ರುಚಿ ಸ್ವಲ್ಪ ಚೇಂಜ್ ಆಗುತ್ತೆ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ತೆಂಗಿನ ಹಾಲು ಹಾಕಿದ ಮೇಲೆ ಮುಚ್ಚಳ ಇಡಬಾರ್ದು. ಇದು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದ ಮೇಲೆ ಪಾಯಸ ಚೆನ್ನಾಗಿ ಟೇಸ್ಟ್ ಆಗುತ್ತೆ. ಅದೇ ರೀತಿ ತುಳುನಾಡಿನಲ್ಲಿ ಪಾಯಸಕ್ಕೆ ನಾವು ಮೆಂತ್ಯದ ಗಂಜಿ ಅಂತೇಳಿ ಕರಿತೇವೆ. ದೇಹದಲ್ಲಿ ಎಷ್ಟೇ ಸುಸ್ತು ನಿಶಕ್ತಿ ಇದ್ದರೂ ನಡಿಲಿಕ್ಕೆ ಆಗಲ್ಲ. ಆ ಸಮಯದಲ್ಲಿ ಒಂದು ಪಾಯಸವನ್ನು ಮಾಡಿ ಕುಡಿದಾಗ ನಮಗೆ ತಕ್ಷಣವೇ ನಡಿಲಿಕ್ಕೆ ಆಗುತ್ತೆ. ಅಷ್ಟು ಪವರ್ಫುಲ್ ಪಾಯಸ ಅಂತ ಹೇಳ್ಬೋದು. ಅದ್ಭುತ ರುಚಿಯಾದ ಪಾಯಸವನ್ನು ಇವಾಗ ಗಾಜಿನ ಲೋಟಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಈ ಪಾಯಸವನ್ನು ತಣ್ಣಗಾದ ಮೇಲೆ ಕುಡಿಬೇಕು. ಒಂದು ವೇಳೆ ಇದನ್ನು ಫ್ರಿಜ್ಜಲ್ಲಿಟ್ಟು ಕುಡಿಯೋದರಿಂದ ಇನ್ನಷ್ಟು ತಂಪು ಕೊಡುತ್ತೆ ನಮ್ಮ ದೇಹಕ್ಕೆ. ಹಾಗೆಯೇ ತುಂಬ ರುಚಿ ಕೂಡ ಕೊಡುತ್ತೆ. ಈ ಒಂದು ಮೆಂತ್ಯಕಾಳಿನ ಪಾಯಸ ಈ ಸೆಕೆಗಾಲಕ್ಕೆ ಪ್ರತಿಯೊಬ್ಬರು ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ಟೇಸ್ಟ್ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟವಾದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಬಾಯ್, ಟೇಕ್ ಕೇರ್.